ರಾಜ್ಯಗಳ ಪುನರ್ವಿಂಗಡಣೆ ಆದಂತ ಸಂದರ್ಭದಲ್ಲಿ ಕನ್ನಡ ಮಾತಾಡುವಂತ ಪ್ರದೇಶಗಳು ಕೆಲವು ಕೇರಳ ರಾಜ್ಯಕ್ಕೆ ಸೇರ್ಪಡೆ ಆಗಿರುವಂತದ್ದು. ಪುನರ್ವಿಂಗಡಣೆ ಆಗಿ ಸಾಕಷ್ಟು ಕಾಲ ಈಗಾಗಲೇ ಕಳೆದಿದೆ. ಆದರೆ ಗಡಿ ಪ್ರದೇಶದಲ್ಲಿ ಯಾರ್ಯಾರ ಮಾತೃಭಾಷೆ, ಯಾವ ಮಾತೃಭಾಷೆ ಇದೆ ಆ ಮಾತೃಭಾಷೆನ ಕಾಪಾಡಲಿಕ್ಕೆ ಸರ್ಕಾರ, ಆಯಾ ರಾಜ್ಯದ ಸರ್ಕಾರಗಳು ಸಂಪೂರ್ಣವಾಗಿ ಬದ್ಧವಾಗಿದ್ದು ನಮ್ಮ ಮಾತೃಭಾಷೆಯನ್ನ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಸಂವಿಧಾನಿಕವಾಗಿ ಅದನ್ನು ಕಾಪಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿದೆ. ಆದರೂ ಸಹ ಪ್ರಯತ್ನಗಳು, ಕೆಲವು ರಾಜ್ಯಗಳು ಈ ದಿಕ್ಕಿನಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿರುವಂತಹ ಕನ್ನಡ ಭಾಷಿಕರ ಭಾಷೆಯನ್ನ ಅಳಿಸ್ಬೇಕು, ಸಂಪೂರ್ಣವಾಗಿ ಆ ರಾಜ್ಯದ ಭಾಷೆನೇ ಏರ್ಬೇಕು ಅನ್ನುವಂತ ಈ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ನಮ್ಮ ಕಾಸರಗೋಡು ಸುತ್ತಮುತ್ತ ಜಿಲ್ಲೆಯ ಜನರು, ಈ ಒಂದು ಸಿನಿಮಾನ ಬಂದಿತ್ತು, ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಒಂದು ಬಹಳ ಅದ್ಭುತವಾಗಿ ಅಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅನ್ನೋಂಥದ್ನ ಬಹಳ ಚೆನ್ನಾಗಿ ಪರಿಣಾಮಕಾರಿಯಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೂ ಆ ಕೇರಳ ಸರ್ಕಾರಕ್ಕೆ ಇದು ಮನವರಿಕೆ ಆಗಲ್ಲ ಅಂದ್ರೆ ನಿಜಕ್ಕೂ ದುಃಖ ಆಗುತ್ತೆ. ಹಾಗಾಗಿ ಭಾರತ ಅನ್ನೋಂಥದ್ದು ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಯಾವುದೋ ಭಾಗ ಅಲ್ಲ, ಕನ್ನಡ ಮಾತಾಡುವಂತ ಪುನರ್ವಿಂಗಡಣೆ ಆದಾಗ ರಾಜ್ಯ ಕನ್ನಡ ಪ್ರದೇಶವಾಗಿರೋದು ಸೇರಿರೋದು ಗಡಿ ಭಾಗದಲ್ಲಿ ಈ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಕನ್ನಡ ಭಾಷಿಕರ ಭಾವನೆಯನ್ನ ಗೌರವಿಸುವಂತ ಕೆಲಸ ಕೇರಳ ರಾಜ್ಯ ಸರ್ಕಾರದಿಂದ ಆಗ್ಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾರೆ. ರಾಜಕೀಯ ಮಾತುಗಳನ್ನು ಮಾತ್ರ ಹೇಳೋದಲ್ಲ, ಅವರ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಗಡಿನಾಡು ಪ್ರದೇಶದಲ್ಲಿ ಕಾಸರಗೋಡು ಸುತ್ತಮುತ್ತ ಇರುವಂತ ಭಾಗದಲ್ಲಿರುವಂತಹ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಬಂದು ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಯಾವುದೇ ರೀತಿಯಾದಂತ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಕನ್ನಡ ಭಾಷಿಕರ ಹಿತವನ್ನ ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮನಸ್ಪೂರ್ವಕವಾಗಿ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ. ನೋಡಿ, ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ, ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 20 ವರ್ಷದಿಂದ ಮನ್ರೇಗಾ ಕಾರ್ಯರೂಪಕ್ಕೆ ಬಂತು 2006ರಲ್ಲಿ. ಏನು ಇದು ಸಾಕಷ್ಟು ಸಮಯ ಕಳೆದು ಈ ಕಾರ್ಯಕ್ರಮ ಬಯಸಿದ ಮಟ್ಟದಲ್ಲಿ ಫಲಕಾರಿ ಆಗಿಲ್ಲ, ಯಶಸ್ವಿ ಆಗಿಲ್ಲ. ತುಂಬಾ 10 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವಂತದ್ದಾಗಿದೆ. ಈ ಖರ್ಚು ಮಾಡಿದಂತ ಹಣ ಜನಕ್ಕೆ ಅನುಕೂಲ ಆಗ್ಬೇಕು, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗ್ಬೇಕು, ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ 20 ವರ್ಷದಲ್ಲಿ ಯಾವ ರೀತಿ ಈ ಕಾರ್ಯಕ್ರಮ ಅನುಷ್ಠಾನವಾಗಿರೋದನ್ನ ಮೌಲ್ಯಮಾಪನವನ್ನ ಮಾಡಿ ಕೇಂದ್ರದ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇದನ್ನ ಸಾಕಷ್ಟು ಸಮಾಲೋಚನೆಗಳು, ಅಧ್ಯಯನವನ್ನ ಮಾಡಿ ಇವತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನ ಮಾಡಲಿಕ್ಕೆ ಉದ್ಯೋಗ ಖಾತ್ರಿಯಲ್ಲಿ 100 ದಿನದಿಂದ 125 ದಿನವನ್ನು ಮಾಡಿರುವಂಥದ್ದು, ಇನ್ನ ಹೆಚ್ಚಿನ ಬಡ್ಜೆಟ್ ಅನ್ನು ಹೆಚ್ಚಿಸ್ತಿರುವಂಥದ್ದು, ಬಹಳ ಸ್ಪಷ್ಟವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಗಟ್ಟಿಯಾದಂತ ಕೆಲಸಗಳು, ಅವಶ್ಯಕತೆ ಇರುವಂತ ಕೆಲಸಗಳನ್ನ ಗುರುತಿಸಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಭ್ರಷ್ಟಾಚಾರವನ್ನ ರಹಿತವಾಗಿ ಮಾಡಿ ನೇರವಾಗಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು, ರೈತರಿಗೆ ನೇರವಾಗಿ
ದಲಿತರಿಗೆ ಹಣ ದಕ್ಕಬೇಕು ಅನ್ನೋ ದೃಷ್ಟಿಯಲ್ಲಿ ಪಾರದರ್ಶಕತೆ ಮತ್ತು ತಂತ್ರಜ್ಞಾನವನ್ನ ಅಳವಡಿಸಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಸೂಕ್ತ ಕ್ರಮವನ್ನು ವಹಿಸಿದ್ದಾರೆ. ಅದನ್ನ ಸ್ವಾಗತಿಸೋದು ಬಿಟ್ಟು ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಬರೀ ರಾಜಕೀಯ, ಕಾಂಗ್ರೆಸ್ ಅಂದ್ರೆ ರಾಜಕೀಯ, ಎಲ್ಲಿ ದೇಶಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು, ರಾಜ್ಯಕ್ಕೆ ಒಳ್ಳೇದ್ ಮಾಡ್ಬೇಕು, ಗ್ರಾಮಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋಂತ ಯಾವ ಸ್ಪಷ್ಟತೆ ಇಲ್ಲದೆ, ಜವಾಬ್ದಾರಿಯನ್ನು ತಗೊಳ್ಳದೆ, ಯಾವ್ದ್ರ ಬಗ್ಗೆ ಗಮನ ಹರಿಸದೆ ಬೇಕಾಬಿಟ್ಟಿ ರಾಜಕೀಯವನ್ನ ಮಾಡಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ಅಪಪ್ರಚಾರವನ್ನ ಮಾಡಬೇಕು ಅನ್ನೋಂಥದ್ದು ಅವರ ಅನುಭವ. ಈ ಕಾಂಗ್ರೆಸ್ನಲ್ಲಿ ಅನುಭವವನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ, ಗೊಂದಲ ನಿರ್ಮಾಣ ಮಾಡ್ಲಿಕ್ಕೆ, ಸಕಾರಾತ್ಮಕವಾಗಿ ಕೆಲಸವನ್ನ ಮಾಡಿಕೊಂಡು ಬರೀ ಸಮಾಜ ಹಿತಕ್ಕೆ ವಿರೋಧವಾಗಿ ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಆಗಿದೆ. ಸ್ವಾಗತಿಸ್ತೀವಿ. ಆದರೆ ಈ ರೀತಿ ಸರ್ಕಾರದ ಹಣವನ್ನ ದುರ್ಬಳಕೆ, ಟ್ಯಾಕ್ಸ್ ಪೇರ್ ಹಣವನ್ನ ದುರ್ಬಳಕೆ ಮಾಡ್ತಿದ್ದಾರೆ. ಹಾಗೂ ಇವರು ದುರುದ್ದೇಶದಿಂದ ಮಾಡಬೇಕು ಅಂತ ಹೊರಟಿದೆ. ಆಯ್ತು, ಎದುರಿಸೋಣ. ಸದನದಲ್ಲೇ ನಿಮ್ಮನ್ನ ಸಂಪೂರ್ಣವಾಗಿ ಬಯಲಿಗಿಳಿಯುವಂತ ಕೆಲಸವನ್ನು ನಾವು ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಯಾವ ರೀತಿ ಇದುವರೆಗೂ ನಡೆದು ಬಂದಂತ ದಾರಿಯಲ್ಲಿ ಇವತ್ತು ಇಡೀ ಪಂಚಾಯಿತಿಯಲ್ಲಿ ಎಲ್ಲಾರನ್ನೂ ಒಕ್ಕಲೆಬ್ಬಿಸುವಂಥದ್ದು, ಹಣ ಲೂಟಿ ಹೊಡಿಯಲಿಕ್ಕೆ ಲೂಟಿಗೋರರನ್ನ ಎತ್ತಿ ಕಟ್ಟುವಂಥದ್ದು, ಲೂಟಿ ಹೊಡೆಯೋರನ್ನ ನಿಮಗೆ ಲೂಟಿ ಹಣ ತಪ್ಪು ಹೋಗುತ್ತೆ ಅನ್ನೋಂಥದ್ನ ಇವತ್ತು ಹೇಳುವಂತ ಪ್ರಯತ್ನ ಈ ಲೂಟಿಗೋರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಲೂಟಿಗೋರರ ಸರ್ಕಾರ ಆಗಿದೆ. ಈ ಲೂಟಿಗೋರರ ನಿಜವಾದ ಸತ್ಯವನ್ನ, ಅವರ ನಿಜವಾದ ದುರುದ್ದೇಶವನ್ನ ಬಯಲಿಗೆಳೆಯುವಂತ ಕೆಲಸವನ್ನ ನಾವು ಇವತ್ತು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ವಿಶ್ವಾಸದಲ್ಲಿ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.